Hi, hello, welcome back to Techmania 360. First of all, I just wanted to wish you a very happy new year 2026. ಓಕೆ, ಸೊ 2026 ಹ್ಯಾಪಿ ನ್ಯೂ ಇಯರ್ ಜೊತೆಗೆ ನಿಮಗೆ ಒಂದು ಶಾಕಿಂಗ್ ನ್ಯೂಸು, ಸರ್ಪ್ರೈಸಿಂಗ್ ನ್ಯೂಸು, ಆಲ್ ದ್ಯಾಟ್ ಹ್ಯಾಸ್ ಕಮ್. ಓಕೆ, ರೈಟ್. ಸೊ ಏನದು ಅಂತ ಹೇಳಿದ್ರೆ DCET ಡೇಟ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ. ಓಕೆ, ಈ ವಿಡಿಯೋ ಸ್ಪೆಷಲಿ ಫಾರ್ ಪೀಪಲ್ ಆರ್ ದಿ ಸ್ಟೂಡೆಂಟ್ಸ್ ಹೂ ವೇರ್ ಥಿಂಕಿಂಗ್ ಯಾವಾಗಿಂದ ಪ್ರಿಪ್ರೇಷನ್ ಶುರು ಮಾಡಬೇಕು ಸರ್, 5th ಸೆಮ್ಮಿಂದ ಮಾಡಿದ್ರೆ ಓಕೆನಾ, 6th ಸೆಮ್ಮಿಂದ ಮಾಡಿದ್ರೆ ಓಕೆನಾ, 6th ಸೆಮ್ ಎಕ್ಸಾಮ್ ಮುಗಿಸ್ಬಿಟ್ಟು ಮಾಡಿದ್ರೆ ಒಳ್ಳೇದಾ ಅಂತ, ರೈಟ್? ಸೊ ಮೋರ್ ಆರ್ ಲೆಸ್ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಇವಾಗ ನಾನೇನು ವಿಡಿಯೋ ಮಾಡ್ತಾ ಇದ್ದೀನಿ ಆ ಡೇಟಿಂದ ನಾನು ಅಂದ್ಕೊಳ್ತಾ ಇರೋದು, ಸೇ ಫಾರ್ ಎಕ್ಸಾಂಪಲ್ ನಿಮಗೆ 140 ಡೇಸ್ ಇಲ್ಲಿಂದ ಸಿಗುತ್ತೆ. ಓಕೆನಾ? ಸೊ 140 ದಿವಸ ಅಂತ ಹೇಳಿದ್ರೆ ನಿಮಗೆ 28 ದಿವಸ ನಿಮಗೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಸಿಗುತ್ತೆ. ಟೋಟಲ್ 5 ಸಬ್ಜೆಕ್ಟು ಅಂದರೆ 140 ಡಿವೈಡೆಡ್ ಬೈ 5 ಮಾಡಿದ್ರೆ ಒಂದು 28 ದಿವಸ. ಓಕೆನಾ? ರೈಟ್. ಸೊ ಏನಾದರೂ 5 ಯೂನಿಟ್ ಇದೆ ಅಂತ ಅಂದ್ಕೊಳ್ಳಿ ಒಂದು ಸಬ್ಜೆಕ್ಟಲ್ಲಿ. ಸೊ ಮೋರ್ ಆರ್ ಲೆಸ್ಸು 5.5 ಡೇಸು ಒಂದು ಯೂನಿಟ್ಗೆ ಸಿಗಂಗೆ ಆಗುತ್ತೆ. ಓಕೆನಾ? ರೈಟ್. ಸೊ ಇವತ್ತಿಗೆ ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಡೋದೇನು ಅಂತ ಹೇಳಿದ್ರೆ, ಹೌ ಟು ಮ್ಯಾನೇಜ್ ದಿ ಟೈಮು, ಅದಾದಮೇಲೆ ನೆಕ್ಸ್ಟು ಹೌ ಎಕ್ಸಾಕ್ಟ್ಲಿ ಯು ವಾಂಟ್ ಟು ಪ್ರಿಪೇರ್ ಫಾರ್ ಯುವರ್ DCET, ಅದಾದಮೇಲೆ ನೆಕ್ಸ್ಟು ಮರೀದೇ ಇರೋ ಥರ ಯಾವ ರೀತಿ ನಾವು ಸಬ್ಜೆಕ್ಟ್ಸ್ಗಳನ್ನ ಪ್ರಿಪೇರ್ ಆಗಬೇಕು ಅಂತ. ಓಕೆ, ರೈಟ್. ಸರ್ ನಿಜವಾಗ್ಲೂ ಗೈಡೆನ್ಸ್ ಬೇಕಾ ನಮಗೇನಾದರೂ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ, ಅದು ನಿಮಗೆ ಬಿಡ್ತೀನಿ ನಾನು, ನೀವು ಡಿಸೈಡ್ ಮಾಡ್ಕೊಳ್ಳಿ. ಸಿ ಹೌ ಬ್ರೈಟ್ ಯು ಆರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ಐ ಕ್ಯಾನ್ ಮ್ಯಾನೇಜ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಜಸ್ಟ್ ಡೂ ಇಟ್. ಇಲ್ಲ ಯಾರ್ದಾದ್ರೂ ಹೆಲ್ಪ್ ಬೇಕು ಅಂತ ಹೇಳಿದ್ರೆ 100% ಯು ಕ್ಯಾನ್ ಟೇಕ್ ದಿ ಹೆಲ್ಪ್. ಅದರಲ್ಲೇನೂ ಬೇರೆ ಇದೇನಿಲ್ಲ, ಮಾತಿಲ್ಲ. ಓಕೆನಾ? ರೈಟ್. ಸೊ ಇಷ್ಟು ಹೇಳ್ತಾ ಲೆಟ್ ಅಸ್ ಜಸ್ಟ್ ಸ್ಟಾರ್ಟ್ ಅಪ್. ಓಕೆ, ರೈಟ್. So let me just tell you, like, this is not, it is a tentative ಅಂತ ಕನ್ಸಿಡರ್ ಮಾಡಿರೋಣ. ಯಾಕೆ ಟೆಂಟೇಟಿವ್ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದು ನಿಮಗೆ ಒಫಿಷಿಯಲ್ ವೆಬ್ಸೈಟಲ್ಲೆಲ್ಲೂ ಅನೌನ್ಸ್ ಆಗಿಲ್ಲ. ಬಟ್ ಡೆಫಿನೆಟ್ಲಿ ಇದು 100%, 90% ಅಂತ ಆದರೂ ತೊಗೋಬೋದು. ಬಿಕಾಸ್ ಇಟ್ ಈಸ್ ಆ್ಯನ್ ಅಲಾರಮ್ ಫಾರ್ ಯು. ಓಕೆ, ಸೊ ಪ್ರಿಪ್ರೇಷನ್ ಶುರು ಮಾಡೋಕ್ಕೆ ಇದೊಂದು ಅಲಾರಮ್ ಅಂತ ಕನ್ಸಿಡರ್ ಮಾಡಿ. ಸರ್ ಪೋಸ್ಟ್ಪೋನ್ ಆಗುತ್ತಾ, ಅದಾಗತ್ತಾ, ಇದಾಗತ್ತಾ, ಅದೆಲ್ಲ ಬೇಡ ಈಗ. ಯಾಕೆ ಗೊತ್ತಾ? ಸಿ ಪ್ರಿಪ್ರೇಷನ್ ಮಾಡೋಕ್ಕೆ ನಿಮಗೊಂದು ಒಳ್ಳೆ ಪರ್ಟಿಕ್ಯುಲರ್ ಡೇಟ್ ಅಂತ ಕೊಟ್ಬಿಟ್ರೆ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಗೆ ಟಾರ್ಗೆಟ್ ಫಿಕ್ಸ್ ಆಗುತ್ತೆ. ಓಕೆ, ರೈಟ್. ಸೊ ದ್ಯಾಟ್ ಈಸ್ ದಿ ಡೇಟ್. 23rd ಮೇ ಅಂತ ಹೇಳ್ತಿದ್ದಾರೆ. ಈ 23rd ಮೇ ಯೂಶ್ವಲಿ ಇವ್ರು ಏನು ಮಾಡ್ತಿದ್ರು, KE ಅವರು ಯಾವಾಗ್ಲೂ ಸಂಡೇಸ್ ನಡೆಸ್ತಾಯಿದ್ರು. ಓಕೆ, ಸೊ ಅದೇನೋ ಗೊತ್ತಿಲ್ಲ, ಈ ಸತಿ ಸ್ಯಾಟರ್ಡೇ ಪಿಕ್ ಮಾಡಿದ್ದಾರೆ. ಬಟ್ ಎನಿವೇಸ್ ಎವ್ರಿಥಿಂಗ್ ಇಸ್ ಫೈನ್. ಸೊ ಯಾವುದು ಡೇಸ್ ಏನು ಮ್ಯಾಟ್ರ್ ಆಗಲ್ಲ ನಿಮಗೆ, ನಿಜವಾಗ್ಲೂ ಚೆನ್ನಾಗಿ ಪ್ರಿಪೇರ್ ಆದರೆ ಅಲ್ವಾ? ರೈಟ್. ಓಕೆ, ಸೊ ನೆಕ್ಸ್ಟು ದಿ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಫ್ರಮ್ ನೌ ಆನ್ ವೆನ್ ಒನ್ಸ್ ಯು ಸ್ಟಾರ್ಟ್ ಪ್ರಿಪೇರಿಂಗ್, ಯುವರ್ ಡೇಸ್ ಈಸ್ ಗೋಯಿಂಗ್ ಟು ಕೌಂಟ್ ಅ ಲಾಟ್. ಬಿಕಾಸ್ ಸಿ ಈ 140 ಡೇಸಲ್ಲಿ ನೀವು ನಿದ್ದೆ ಮಾಡೋದು, ಫ್ರೆಂಡ್ಸ್ ಜೊತೆ ಓಡಾಡೋದು, ಇಂಟರ್ನ್ಶಿಪ್ಪು, ಅವು ಇವು ಅಂತೆಲ್ಲ ತೆಗೆದಾಕ್ಬಿಟ್ರೆ ಇಷ್ಟೊಂದು ಸಿಗಲ್ಲ. ಬಟ್ ಆದ್ರೂ ಯು ಶುಡ್ ಗೆಟ್ ಸೀರಿಯಸ್ ಅಬೌಟ್ ಇಟ್. ಓಕೆ, ರೈಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ನಾಟ್ ಓನ್ಲಿ ಫಾರ್ ಸ್ಟಡೀಸ್. ಓಕೆ, ಸರ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂತು ಅಂತ ಹೇಳಿದ್ರೆ ನಾವು ಏನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಬೋದು ಟೈಮ್ನ ಅಂತ ನೋಡ್ಕೋಬೇಕು. ನೋಡಿ, ಫಸ್ಟು ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದು ತಿಳ್ಕೊಳ್ಳಿ, ನಾವು ಏನು ಓದಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನೋದೇ ತುಂಬ ಇಂಪಾರ್ಟೆಂಟು. ಓಕೆನಾ? ರೈಟ್. ಸರ್ ಏನು ಓದಬೇಕು ಅನ್ನೋದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಡೆಫಿನೆಟ್ಲಿ DCET ಸಿಲೆಬಸ್ಸು ವೆಬ್ಸೈಟಲ್ಲಿ ಅನೌನ್ಸ್ ಆಗಿದೆ. ಅಲ್ಲಿಂದನೇ ನೀವೇನು ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ಈ ವಿಡಿಯೋ ಕೆಳಗಡೆ ನಾನು ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲೇ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯು ಶುಡ್ ಬಿ ವೆರಿ ಮಚ್ ಸ್ಪೆಸಿಫಿಕ್ ವಿತ್ ದಿ ಸಿಲೆಬಸ್ದು ಆ ಕಡೆ ಈ ಕಡೆ ಹೋಗೋಕೆ ಹೋಗ್ಬೇಡಿ. ಸಿಲೆಬಸ್ ಒಳಗಡೆ ಓದೋಕ್ಕೆ ಟ್ರೈ ಮಾಡಿ. ಸಿಲೆಬಸ್ ಒಳಗೆ ಹೋದ್ಮೇಲೂ ನಿಮಗೆ ಏನೆಲ್ಲ ಇಂಪಾರ್ಟೆಂಟು ಅನ್ನೋದು ಒಂದು ನಿಮಗೆ ಗೊತ್ತಿರಬೇಕು. ಸೇ ಫಾರ್ ಎಕ್ಸಾಂಪಲ್ FEEE ಅಂತ ಅಂದ್ಕೊಳ್ಳಿ, ಅದರಲ್ಲಿ ಓಮ್ಸ್ ಲಾ ಅಂತ ಒಂದು ಟಾಪಿಕ್ ಹೇಳಿದ ತಕ್ಷಣ 100% ಒಂದು ಮಾರ್ಕ್ಸ್ ಅದರಿಂದ ಬರುತ್ತೆ. ಸೊ ಆ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಲ್ಲಿ ವಿ ಶುಡ್ ಸ್ಟಾರ್ಟ್ ಗೆಸ್ಸಿಂಗ್. ಯಾವುದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸು ಅದನ್ನು ಫಸ್ಟ್ ಕವರ್ ಮಾಡ್ಕೊಳ್ಳಿ. ಓಕೆನಾ? ರೈಟ್. ಸೊ ನಾನು ಕೂತ್ಕೊಂಡು ಓದ್ತಿದ್ದೀನಿ ಅಂತ ಹೇಳಿ ಒಂದು ಸಬ್ಜೆಕ್ಟ್ನ ಫಸ್ಟಿಂದ ಎಂಡ್ವರೆಗೂ ಓದಬೇಕು ಆ ಥರದ್ದೇನು ನೆಸಿಟಿ ಇಲ್ಲ. ನೀವೇನು ಮಾಡಿ ಅಂದರೆ ಒಂದು 3 ಡೇಸ್ ಅಥವಾ 3 hours ಪರ್ ಡೇ ವಾಟ್ ಯು ಶುಡ್ ಡೂ, ಯು ಶುಡ್ ಜಸ್ಟ್ ಕನ್ಸಿಸ್ಟೆಂಟ್ಲಿ ಗಿವ್ ಯೋರ್ ಟೈಮ್. ನಿಮ್ಮ ಟೈಮ್ನ ನೀವು ಕರೆಕ್ಟಾಗಿ ಕೊಟ್ಟರೆ ಇಲ್ಲಿಂದ ಓದಿದ್ರೂ ಬೇಜಾನಾಗೋಯ್ತು. ಓಕೆನಾ? ಸರ್ ಇಲ್ಲಿವರೆಗೂ ನಾವು ಪ್ರಿಪೇರ್ ಆಗಿಲ್ಲ, ಏನಾದರೂ ಕಷ್ಟ ಆಗುತ್ತಾ? ನಥಿಂಗ್ ಲೈಕ್ ದ್ಯಾಟ್. ಓಕೆನಾ? ಸೊ ಎವ್ರಿಬಡಿ ವಿಲ್ ಬಿ ಹ್ಯಾವಿಂಗ್ 24 hours ಓನ್ಲಿ. ಇಲ್ಲಿಂದ ಆ ಬೆಸ್ಟ್ ಯುಟಿಲೈಸೇಷನ್ ಆಫ್ ಯುವರ್ 24 hours ಯಾರು ಮಾಡ್ತಾರೆ, ದೇ ವಿಲ್ ಬಿ ವೆರಿ ಮಚ್ ಸಕ್ಸಸ್ಫುಲ್. ಓಕೆನಾ? ರೈಟ್. ಸೊ ಅದಾದಮೇಲೆ ನೆಕ್ಸ್ಟು, ಸೊ ವಾಟ್ ಟು ಸ್ಟಡಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸಿಲೆಬಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಸಿಲೆಬಸ್ಸು ನೀವೇನಾದರೂ ನೋಡಿಲ್ಲ ಅಥವಾ ನಂಗೆ ಗೊತ್ತಿಲ್ಲ ಸರ್ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ, ಐ ಜಸ್ಟ್ ಡೆಫಿನೆಟ್ಲಿ ಗಿವ್ ಯು ದಿ ಸಿಲೆಬಸ್ಸು ನೀವು ವೆರಿ ಮಚ್ ಸ್ಪೆಸಿಫಿಕ್ ಆಗಿರಬೇಕು. ಓಕೆ, ರೈಟ್. ಸೊ ಈಗ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಒಂದು ಟ್ರಿಗ್ನಾಮಿಟ್ರಿ ಅಂತ ಅಂದ್ಕೊಳ್ಳೋಣ. ಟ್ರಿಗ್ನಾಮಿಟ್ರಿನಲ್ಲಿ 4 ಮಾರ್ಕ್ಸ್ ಇದೆ ಅಂತ ಹೇಳಿದ್ರೆ 100% ಇದಕ್ಕೆ ಎಷ್ಟು ಟಾಪಿಕ್ಸ್ ಇದೆ ಅಂತ ಹೇಳಿದ್ರೆ 6 ಟಾಪಿಕ್ಸು. ಓಕೆನಾ? ಆ 6 ಟಾಪಿಕ್ಸು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ 6 ಟಾಪಿಕ್ಸ್ನಲ್ಲಿ ನೀವು 4 ಅಂತ ಹೇಳಿದ್ರೆ ಯಾವ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಅವನು ಚೂಸ್ ಮಾಡ್ತಾನೆ ಅನ್ನೋ ಗೆಸ್ ನಿಮ್ಮಲ್ಲಿ ಇರಬೇಕು.
ಸಿ 6 ವೆರಿ ಇಂಪಾರ್ಟೆಂಟ್ ಟಾಪಿಕ್ಸಲ್ಲಿ ಡೆಫಿನೆಟ್ಲಿ ಅವನೇನು ಮಾಡ್ತಾನೆ 4 ಇಂಪಾರ್ಟೆಂಟ್ ಟಾಪಿಕ್ಸಲ್ಲಿ ಮಾತ್ರ ಕೊಡ್ತಾನೆ, ಇನ್ನೆರಡು ಟಾಪಿಕಲ್ಲಿ ಕೊಡಲ್ಲ. ಸರ್ 2 ಟಾಪಿಕಲ್ಲಿ ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಡೋದ ಸರ್? ನೋ, ನಾಟ್ ಲೈಕ್ ದ್ಯಾಟ್. ಸೊ ಪ್ರಿಪ್ರೇಷನ್ಗೆ ಎಲ್ಲಿ ಜಾಸ್ತಿ ಯಾವ ಟಾಪಿಕ್ಗೆ ಟೈಮ್ ಕೊಡಬೇಕು ಅನ್ನೋದು ನಿಮಗೆ ಒಂದು ಗೆಸ್ ಇರಬೇಕು. ಓಕೆನಾ? ಆ ಗೆಸ್ಸು ಯಾವಾಗ ಬರುತ್ತೆ ಅಂದರೆ ಸಂಬಡಿ ಹೂ ಇಸ್ ಎಕ್ಸ್ಪೀರಿಯನ್ಸ್ಡ್, ಯಾರಾದರೂ ಆಲ್ರೆಡಿ ಎಕ್ಸಾಮ್ಸ್ನ ಆಲ್ರೆಡಿ ಬಗ್ಗೆ ತಿಳ್ಕೊಂಡಿರ್ತಾರಲ್ಲ ಅವರು ನಿಮಗೆ ಗೈಡ್ ಮಾಡಿದಾಗ ಇಲ್ಲಿ ನಿಮಗೇನಾಗುತ್ತೆ, ಟೈಮ್ ಸೇವ್ ಆಗುತ್ತೆ, ಮತ್ತು ಯಾವುದನ್ನು ಸ್ಟ್ರೆಸ್ ಮಾಡಿ ಮತ್ತು ತುಂಬ ಟೈಮ್ ಕೊಟ್ಟು ಓದಬೇಕು ಅನ್ನೋ ನಾಲೆಡ್ಜು ನಿಮ್ಮ ತಲೆಗೆ ಬರುತ್ತೆ. ಓಕೆನಾ? ಸೊ ಅದಕ್ಕೆ ನಿಮಗೆ ಗೈಡೆನ್ಸ್ ಬೇಕಾಗುತ್ತೆ. ಓಕೆ? ಸೊ ಯಾವಾಗಲೂ ಒಂದು ಕನ್ನಡದಲ್ಲಿ ಮಾತಿದೆ, ಮುಂದೆ ಏನಿರಬೇಕು? ಗುರಿ, ಹಿಂದೆ ಯಾರಿರಬೇಕು? ಗುರು. ಆ ಥರ ಗುರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದ್ದಾಗ ಡೆಫಿನೆಟ್ಲಿ ಹಿಲ್ ಟೆಲ್, ನೋಡಮ್ಮ ಈ ಪರ್ಟಿಕ್ಯುಲರ್ ಟಾಪಿಕ್ಸ್ನ ಓದ್ಕೊಳ್ರಿ ಸಾಕಾಗತ್ತೆ ಅಂತ. ಓಕೆ? ಸೊ ಇಲ್ಲಿ ನಿಮಗೆ ಅಲೈಡ್ ಆ್ಯಂಗಲ್ಸ್ ಆಗಿರ್ಬೋದು, ಕಾಂಪೌಂಡ್ ಆ್ಯಂಗಲ್ಸ್ ಆಗಿರ್ಬೋದು, ಮಲ್ಟಿಪಲ್ ಆ್ಯಂಗಲ್ಸ್ ಆಗಿರ್ಬೋದು, ಅದಾದಮೇಲೆ ಸೈನ್ ಆಫ್ ದಿ ಆ್ಯಂಗಲ್ಸ್ ಆಗಿರಬೇಕು. ಮೋಸ್ಟ್ಲಿ ಏನಾಗಿರುತ್ತೆ ಅಂದರೆ ನಿಮಗೆ ಆಲ್ಮೋಸ್ಟು ಈ ಒಂದು 4 ಟಾಪಿಕ್ಗಳಲ್ಲಿ ಕ್ವೆಶನ್ಸು ಬರೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅವಾಗ ಏನು ಮಾಡಬೇಕು? ಜಾಸ್ತಿ ಟೈಮ್ ಕೊಡಿ ಅದಕ್ಕೆ. ಓಕೆನಾ? ರೈಟ್. ನೆಕ್ಸ್ಟು ಲೆಟ್ ಅಸ್ ಜಸ್ಟ್ ಸಿ ಹೌ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ನಾವು. ಓಕೆ? ಸೊ ಯಾವ ಥರ ಓದಬೇಕು ನಾವು? ಈಗ ಟ್ರಿಗ್ನಾಮೆಟ್ರಿನೇ ತೊಗೊಳ್ತೀವಿ ನಾವು. ಟ್ರಿಗ್ನಾಮೆಟ್ರಿನಲ್ಲಿ ಅಷ್ಟೊಂದು ಫಾರ್ಮುಲಾ ಬರುತ್ತೆ. ಓಕೆನಾ? ಆ ಟ್ರಿಗ್ನಾಮೆಟ್ರಿನಲ್ಲಿ ಅಷ್ಟೊಂದು ಫಾರ್ಮುಲಾ ಬಂದಾಗ ನಾವು ಯಾವ ರೀತಿ ಫಾರ್ಮುಲಾಸ್ನ ನೆನ್ಪಿಟ್ಕೋಬೇಕು ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರಾ? ರೈಟ್. ಸೊ ವೆರಿ ಆಫನ್ ಆಗಿ ನಿಮ್ಗೆ ಏನು ಹೇಳ್ತಾರೆ, ರೆಸಿಪ್ರೋಕಲ್ ಫಾರ್ಮುಲಾಸ್ ಅಂತ ಹೇಳ್ತಾರೆ. ರೆಸಿಪ್ರೋಕಲ್ ಫಾರ್ಮುಲಾಸ್ ಅಂತ ಹೇಳ್ತಾರೆ. ಓಕೆನಾ? ರೆಸಿಪ್ರೋಕಲ್ ಫಾರ್ಮುಲಾಸಲ್ಲಿ ಫಸ್ಟು ಏನಂತ ಹೇಳ್ತಾರೆ, ಈಗ ಸೈನ್ಗೆ ಯಾರು ರೆಸಿಪ್ರೋಕಲ್ಲು, ಕಾಸ್ಗೆ ಯಾರು ರೆಸಿಪ್ರೋಕಲ್ಲು ಗೊತ್ತಾಗ್ತಾ ಇರಲ್ಲ. ಓಕೆನಾ? ಏನೋ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಈ ಕನ್ಫ್ಯೂಷನ್ಸ್ನ ಹೋಗ್ಲಾಡ್ಸೋಕ್ಕೆ ನಾವೇನು ಮಾಡ್ಬೋದು ಅಂದರೆ, ದಿಸ್ ಇಸ್ ಒನ್ ವೇ ಐ ಆಮ್ ಟೆಲಿಂಗ್ ಯು. ಸರ್ ಎಲ್ಲನೂ ಹಿಂಗೆ ಓದ್ಬೋದಾ ಅಂತಲ್ಲ, ನಾ ಹೇಳ್ತಾ ಇರೋದು ನಿಮಗೆ. ಓಕೆ? ಒಂದೇ ಒಂದು ಹೆಕ್ಸಗನ್ನ ಬರ್ಕೊಳ್ಳಿ. ನೀವು ಯಾವ ರೀತಿ ಕಾನ್ಸೆಪ್ಟ್ನ ಟಾಪಿಕ್ನ ಮರೀದೇ ಇರೋ ಥರ ಪ್ರಿಪೇರ್ ಆಗೋದು ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆನಾ? ರೈಟ್. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸೈನ್ ತೀಟಾ ಅಂತ ಅಂದ್ಕೊಳ್ಳಿ, ಪಕ್ಕಕ್ಕೆ ಹೋಗಿ ಕಾಸ್ ತೀಟಾ ಅಂತೇಳಿ. ಈ ರೈಟ್ ಸೈಡಲ್ಲಿ ಬರೀ ಸಿ ಬರೋವರೇ ಇರಲಿ. ಓಕೆ? ಬರೀ ಸಿ ಬರೋರು. ಓಕೆನಾ? ಕಾಟ್ ತೀಟಾ ಅಂತ ಅಂದ್ಕೊಳ್ಳಿ, ನೆಕ್ಸ್ಟು ಕೊಸಿಕೆಂಟ್ ಅಂತ ಅಂದ್ಕೊಳ್ಳಿ, ನೆಕ್ಸ್ಟು ಸೀಕೆಂಟು, ನೆಕ್ಸ್ಟು ಟ್ಯಾನ್ ತೀಟಾ. ಓಕೆನಾ? ನಾನು ರೆಸಿಪ್ರೋಕಲ್ ಅಂತ ಹೇಳಿದೆ ನಿಮಗೆ. ರೆಸಿಪ್ರೋಕಲ್ನ ನೆನ್ಪಿಟ್ಕೋಬೇಕು ವಿತೌಟ್ ಎನಿ ಕನ್ಫ್ಯೂಷನ್ ಅಂತ ಹೇಳಿದಾಗ ನಿಮ್ಗೆ ಈ ಡಯಾಗ್ರಾಮ್ ನೆನಪು ಬಂದುಬಿಟ್ರೆ ಸಾಕು. ಸರ್ ಈ ಡಯಾಗ್ರಾಮಿಂದ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ ನೋಡಿ, ಐ ಆಮ್ ಗೋಯಿಂಗ್ ಟು ಡ್ರಾ ಅ ಡಯಾಗ್ನಲ್ ಲೈನ್. ಈ ಥರ ಲೈನ್ ಡ್ರಾ ಮಾಡಿದ ತಕ್ಷಣ ಡೆಫಿನೆಟ್ಲಿ ಯುವರ್ ಸೈನ್ ತೀಟಾ ಈಸ್ ಈಕ್ವಲ್ ಟು 1// ಕೊಸಿಕೆಂಟ್ ತೀಟಾ. ನಿಮ್ಮ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಇದು ಕನ್ಫ್ಯೂಸ್ ಆಗಲ್ಲ. ಐ ವಿಲ್ ಚಾಲೆಂಜ್ ಯು. ಅದು ಹೆಂಗೆ ಮರ್ತು ಬಿಡ್ತೀರಾ ಅಂತ ನಾನು ನೋಡ್ತೀನಿ. ಓಕೆನಾ? ರೈಟ್. ನೆಕ್ಸ್ಟು, ಇಫ್ ಐ ಡ್ರಾ ಅ ಲೈನ್ ಫ್ರಮ್ ಕಾಸ್ ತೀಟಾ ಟು ಸೀಕೆಂಟ್ ತೀಟಾ, ದ್ಯಾಟ್ ಇಂಡಿಕೇಟ್ಸ್ ಯುವರ್ ಕಾಸ್ ತೀಟಾ ಈಸ್ ಈಕ್ವಲ್ ಟು 1// ಸೀಕೆಂಟ್ ತೀಟಾ. ನೆಕ್ಸ್ಟು ಟ್ಯಾನ್ ತೀಟಾಯಿಂದ ಕಾಟ್ ತೀಟಾಗಿ ಮಾಡ್ತೀನಿ. ಸೊ ಯುವರ್ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು 1// ಕಾಟ್ ತೀಟಾ. ಓಕೆನಾ? ರೈಟ್. ಸೊ ಇವಾಗ ಈ ರೆಸಿಪ್ರೋಕಲ್ ಫಾರ್ಮುಲಾಸು ನಿಮಗೆ 100% ತಲೆಗೋಗಿರುತ್ತೆ. If anybody or any situation you'll come in order to remember this, there is no confusion that ಕಾಸ್ಗೆ ಸೈನಾ ಸೀಕೆಂಟ ಏನು ಅನ್ನೋದು ಕನ್ಫ್ಯೂಷನ್ ಇರಲ್ಲ. ಇಲ್ಲಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಇದೇ ಥರ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ನಿಮ್ಗೆ ಹೇಳ್ತಾ ಇರ್ತಾರೆ. ಏನಂದರೆ ಎಲ್ಲ ಟೀಚರ್ಸು ಅಷ್ಟೇ ಫಾರ್ಮುಲಾಗಳನ್ನ ಕೊಟ್ಬಿಟ್ಟು ಅದು ಹೆಂಗೆ ಮಾಡ್ತಿರೋ ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ಬಯಾಟ್ ಹೊಡೀರಿ, ಅದೇನು ಮಾಡ್ತಿರೋ ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ, ಬಯಾಟ್ ಸರ್ ನಿಮಗೆ ಆಲ್ರೆಡಿ ಗೊತ್ತಿದೆ ಈ ಫಾರ್ಮುಲಾಸು ಅಂತ ಹೇಳಿದ್ರೆ ನಿಮಗೇನು ಯಾರ್ದು ಗೈಡೆನ್ಸ್ ಬೇಕಾಗಿಲ್ಲ. ಕರೆಕ್ಟಾ? ಕೋಚಿಂಗ್ ಏನೂ ಬೇಕಾಗಲ್ಲ. ನಿಮಗೆ ಈ ಫಾರ್ಮುಲಾ ಹೆಂಗೆ ನೆನ್ಪಿಟ್ಕೋಬೇಕು ಅನ್ನೋದು ಹೇಳ್ಕೊಡೋದೇ ಟೀಚಿಂಗ್ ಆ್ಯಕ್ಚುಲಿ. ಕರೆಕ್ಟ್ ಅಲ್ವಾ? ರೈಟ್. ಸೊ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ, ಯು ಆರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಐ ಜಸ್ಟ್ ಟ್ರೈ ಟು ಡಿರೈವ್ ಫ್ರಮ್ ದಿಸ್ ಹೆಕ್ಸೆಗನ್. ಈ ಒಂದು ಹೆಕ್ಸೆಗನ್ನಲ್ಲಿ ಮೋರ್ ಆರ್ ಲೆಸ್ಸು ನಿಮಗೆ 36 to 40 ಫಾರ್ಮುಲಾಸ್ ನೆನ್ಪಿಟ್ಕೋಬೋದು. ಓಕೆನಾ? ಈ ಡೀಟೇಲ್ ವಿಡಿಯೋ ಮಾಡ್ತೀನಿ, ತುಂಬ ದೊಡ್ಡದಾಗ್ಬಿಡುತ್ತೆ. ಓಕೆ, ರೈಟ್. ಸೊ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ, ಐ ಜಸ್ಟ್ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ಓಕೆ? ಸೊ ಈ ಫಸ್ಟ್ ಒನ್ ಇಸ್ ಸೈನ್ ತೀಟಾನ, ಸೈನ್ ಸ್ಕ್ವಯರ್ ತೀಟಾ ಅಂತ ಬರೀರಿ. ನೆಕ್ಸ್ಟ್ ಐ ಮೀಟ್ ಕಾಸ್, ಅದಕ್ಕೆ ಪ್ಲಸ್ ಹಾಕ್ಕೊಳ್ಳಿ. ಕಾಸ್ ಸ್ಕ್ವಯರ್ ತೀಟಾನ ಈಸ್ ಈಕ್ವಲ್ ಟು ಮಧ್ಯದಲ್ಲಿ ಯಾರಿರ್ತಾರೆ 1 ಅಂತ ಹಾಕ್ಕೊಳ್ಳಿ. ಮುಗಿದೋಯ್ತು. ಓಕೆನಾ? ರೈಟ್. ಸರ್ ಇದು ಈಸಿ ಅಲ್ವಾ ಸರ್ ಫಾರ್ಮುಲಾ? ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಐ ನೋ ದ್ಯಾಟ್. ಓಕೆ, ರೈಟ್. ಇದು ಗೊತ್ತಿರುತ್ತೆ. ಈಗ ನೆಕ್ಸ್ಟ್ ಬರೀತೀನಿ ನೋಡಿ. ನೆಕ್ಸ್ಟ್ 2 ಐಡೆಂಟಿಟೀಸ್ ಇರುತ್ತೆ. ನೆಕ್ಸ್ಟ್ ಐಡೆಂಟಿಟೀಸೇ ಕನ್ಫ್ಯೂಷನ್ ಇರುತ್ತೆ ನೋಡಿ. ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ 1. ಐ ಆಮ್ ಗೋಯಿಂಗ್ ಟು ಪುಟ್ 1 ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ ಯಾರನ್ನ ಟಚ್ ಮಾಡ್ತಿದ್ದೀನಿ ನಾನು? ಕಾಟ್ ಸ್ಕ್ವಯರ್ ತೀಟಾ ಈಸ್ ಈಕ್ವಲ್ ಟು ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ? ಕೊಸಿಕೆಂಟ್ ಸ್ಕ್ವಯರ್ ತೀಟಾ. See, how did I travel from 1 to cot to cosecant? So 1 square plus cot square theta is equal to cosecant square theta. I think everybody got it. So ಇದನ್ನು ನೀವು ಹೆಂಗೆ ಬೇಕಾದ್ರೂ ಆಲ್ಟರ್ ಮಾಡ್ಕೊಂಡು ನೀವು ಫಾರ್ಮುಲಾನ ತೊಗೋಬೋದು.
ಓಕೆನಾ. ಬಟ್ ಐ ವಿಲ್ ಜಸ್ಟ್ ಗ್ಯಾರಂಟಿ ಯು ದ್ಯಾಟ್ ಇಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಆಗಲ್ಲ, ನಿಮಗೆ ಮರ್ತೋಗೋವಂಥ ಸಾಧ್ಯತೆ ಏನೂ ಇರಲ್ಲ. ಓಕೆನಾ. ನೆಕ್ಸ್ಟ್ ಇದೊಂದು ಗ್ಯಾಪ್ ಕೊಟ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ಹಿಂಗೆ ಮಾಡಿ. ಸೊ ಯು ಆರ್ ಟ್ರಾವೆಲಿಂಗ್ ಫ್ರಮ್ ಟ್ಯಾನ್ ಅಲ್ವಾ. ಸೊ ಏನು ಮಾಡಬೇಕು, ಫಸ್ಟು ಯಾರ ಹತ್ರ ಹೋಗ್ತಿದ್ದೀರಾ, ಟ್ಯಾನ್ ಸ್ಕ್ವಯರ್ ಥೀಟಾ ಅಂತ ಬರ್ಕೊಳ್ಳಿ, ಪ್ಲಸ್ ನೆಕ್ಸ್ಟ್ ಯಾರನ್ನ ಟಚ್ ಮಾಡ್ತಿದ್ದೀರಾ, ಒನ್ ಸ್ಕ್ವಯರ್ ಅಂತ ಬರ್ಕೊಳ್ಳಿ. ದ್ಯಾಟ್ ಈಸ್ ಈಕ್ವಲ್ ಟು ಲಾಸ್ಟಲ್ಲಿ ಮೀಟ್ ಆಗ್ತಾ ಇರೋದು ಯಾರು, ಸೀಕೆಂಡ್ ಸ್ಕ್ವಯರ್ ಥೀಟಾ ಅಂತ ಕರಿತೀವಿ, ಸೀಕೆಂಡ್ ಸ್ಕ್ವಯರ್ ಥೀಟಾ ಅಂತ ಕರಿತೀವಿ. ನೋಡಿ ಈ ಮೂರು ಐಡೆಂಟಿಟೀಸ್ನ ಕೊಡ್ತಾರೆ, ಅದ್ರ ಜೊತೆಗೆ ಇನ್ನೂ 3 ಸೇರಿಸ್ಬಿಟ್ಟು ಕೊಡ್ತಾರೆ, 6 ಐಡೆಂಟಿಟಿ ಕೊಟ್ಬಿಟ್ಟು ಅದನ್ನೂ ಬಯಟ್ ಹೊಡೀರಿ ಅಂತ ಹೇಳ್ತೀವಿ. ಸೊ ಈ ಥರ ಏನಾಗುತ್ತೆ ಅಂದರೆ ಬೈದಲ್ಲಿ ಪ್ರಿಪೇರ್ ಆದರೆ 100% ನಾನು ಎಲ್ಲಿ ಮರ್ತೋಗ್ಬಿಡ್ತೀನೋ, ಎಲ್ಲಿ ಕನ್ಫ್ಯೂಷನ್ ಆಗಿಬಿಡುತ್ತೋ, ಜಾಸ್ತಿ ಫಾರ್ಮುಲಾಸ್ಗಳು ಅಂತ ಈ ಭಯನೇ ಏನು ಮಾಡುತ್ತೆ ಅಂದರೆ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ಅದ್ರ ಬದಲು ಇದು ಒಂದೇ ಒಂದು ಡಯಾಗ್ರಾಮ್ ಹಾಕ್ಬಿಟ್ಟು ನಾನು 30-40 ಫಾರ್ಮುಲಾ ನಾನು ತಿಳ್ಕೊತೀನಿ ಅಂತ ಹೇಳಿದಾಗ 100% ಯುವರ್ ಕಾನ್ಫಿಡೆನ್ಸ್ ಲೆವೆಲ್ ವಿಲ್ ಬಿ ಮೋರ್. ಸೊ ನಾನು ಇಲ್ಲಿ ಬಂದಿರೋದು ಈ ವಿಡಿಯೋನಲ್ಲಿ ಹೇಳ್ತಾ ಇರೋದು ಇಷ್ಟೇ, ಯಾವ ಸಬ್ಜೆಕ್ಟು ಕಷ್ಟ ಅಲ್ಲ. ಓಕೆ, ವಿ ಹ್ಯಾವ್ ಮೇಡ್ ಇಟ್ ಲೈಕ್ ದ್ಯಾಟ್. ನಾವು ಅಂದ್ಕೊಂಬಿಟ್ಟಿದ್ದೀವಿ ಮ್ಯಾಥಮೆಟಿಕ್ಸ್ ಕಷ್ಟ ಅಂತ. ಓಕೆನಾ, ರೈಟ್. ಸೊ ಇಟ್ಸ್ ರಿಯಲಿ ಈಸಿ, ಬಟ್ ಯು ಶುಡ್ ಜಸ್ಟ್ ಕೀಪ್ ಯೋರ್ ಸೆಲ್ಫ್ ಕೂಲ್, ಕಾಮ್, ಆ್ಯಂಡ್ ದೆನ್ ಟೇಕ್ ಶೀಟ್ ಆಫ್ ಪೇಪರ್ ಆ್ಯಂಡ್ ದೆನ್ ಸ್ಟಾರ್ಟ್ ರೈಟಿಂಗ್ ಯುವರ್ ಓನ್ ನೋಟ್ಸ್. ಓಕೆನಾ, ರೈಟ್. ಸೊ ಈಗ ಯಾವ ರೀತಿ ಮರೀದೇ ಇರೋ ಥರ ನಾನು ಪ್ರಿಪರೇಷನ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ದಕ್ಕೆ ಒಂದು ಗ್ಲಿಮ್ಸ್ ಕೊಟ್ಟೆ. ಸೊ ದಿಸ್ ವರ್ಕ್ಸ್ ಔಟ್ ಫೈನ್ ಫಾರ್ ಟ್ರಿಗ್ನಾಮೆಟ್ರಿ. ಓಕೆನಾ. ಇದೇ ಥರ ಎಲ್ಲ ಟಾಪಿಕ್ಸ್ಗಳಿಗೂ ಮಾಡಿಟ್ಟಿರ್ತಾರೆ ಯಾರು, ದಿ ಪರ್ಸನ್ ಹೂ ಈಸ್ ಗೈಡಿಂಗ್ ಯು ಪೀಪಲ್. ಸೊ ಯು ಶುಡ್ ಜಸ್ಟ್ ಆಲ್ವೇಸ್ ಸೆಲೆಕ್ಟ್ ಅ ಬೆಸ್ಟ್ ಗೈಡ್ ಅಥವಾ ಬೆಸ್ಟ್ ಕೋಚ್ ಅವ್ರ ಬೆಸ್ಟ್ ಗುರು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆವಾಗ ನೀವೇನೋ ಅವ್ರಿಗೆ ಸರೆಂಡರ್ ಆದರೆ 100% ದೇ ವಿಲ್ ಗೈಡ್ ಯು. ಓಕೆನಾ. ಐ ಆಮ್ ನಾಟ್ ಟೆಲಿಂಗ್ ದ್ಯಾಟ್ ಐ ಆಮ್ ಗ್ರೇಟ್ ಏನೋ ಮಾಡಿದ್ದೀವಿ ಅಂತ. ನಾವು ಆಲ್ಮೋಸ್ಟ್ 10-15 ವರ್ಷದಿಂದ ಇದೇ ಪಾಠ ಮಾಡ್ತಾ ಇರೋದ್ರಿಂದ ವಿ ವಿಲ್ ಗೆಟ್ ಟು ನೋ ವಾಟ್ ಈಸ್ ದಿ ರಿದಮ್ ಆರ್ ವಾಟ್ ಈಸ್ ದಿ ಬೀಟ್ ಆಫ್ ಅ ಹಾರ್ಟ್ ಬೀಟ್ ಆಫ್ ಅ ಡಿಪ್ಲೊಮಾ ಫೈನಲ್ ಇಯರ್ ಸ್ಟೂಡೆಂಟ್ಸು. ಓಕೆನಾ. ಸೊ ಅವರಿಗೆ ಹೆಲ್ಪ್ ಆಗೋ ರೀತಿ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಓಕೆ, ರೈಟ್. ಸೊ ಇದಾಯಿತು. ಇದಾದಮೇಲೆ ನೆಕ್ಸ್ಟು ಹೌ ಟು ಸ್ಟಡಿ. ಈಗ ಹೆಂಗೆ ಸರ್ ಓದಬೇಕು. ಸೇ ಫಾರ್ ಎಕ್ಸಾಂಪಲ್ ಇವಾಗ ಒಂದು F-triple ಇದು ಒಂದು ಕಾನ್ಸೆಪ್ಟ್ ತೊಗೊಳ್ಳೋಣ. ಯಾವುದು, ಸೈನೇಜ್ ಬೋರ್ಡ್ಸ್ಗಳು, ಎಲ್ಲಿ ಸೇಫ್ಟಿ ಸೈನೇಜ್ ಬೋರ್ಡ್ಸ್ ಅಂತ ಇರುತ್ತೆ. ಓಕೆನಾ. ಸೇಫ್ಟಿ ಸೈನೇಜ್ ಬೋರ್ಡು ಗ್ಯಾರಂಟಿ 1 ಮಾರ್ಕ್ಸ್. ಈ ವಿಡಿಯೋ ಏನೋ ನೀವು ನೋಡ್ತಿದ್ರೆ F-triple 1 ಮಾರ್ಕು ಅಂತ ಅಂದ್ಕೊಳ್ಳೋಣ. ಓಕೆ. ಸೊ ಅಲ್ಲಿ ಏನಾಗುತ್ತೆ, ಪಾಯಿಂಟ್ ವೈಸು ನಾನು ಏನಾದರೂ ಒಂದು ಥಿಯರಿ, ಇವಾಗ ಹೌ ಟು ರಿಮೆಂಬರ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಐ ಶೋಡ್ ದೇರ್. ಇವಾಗ ಥಿಯರಿ ಏನಾದರೂ ನಾನು ನೆನ್ಪಿಟ್ಕೋಬೇಕು ಅಂತ ಅಂದ್ಕೊಳ್ಳಿ. ನಾನು ಹೇಳ್ತೀನಿ. ಓಕೆ, ಪ್ರೈಮ್ ಮಿನಿಸ್ಟರು ವಾರ್ನಿಂಗ್ ಕೊಟ್ಟರು ಅಬೌಟ್ ವಾಟ್, ಸೇಫ್ಟಿ ಅಗೇನ್ಸ್ಟ್ ಫೈರ್ ಅಂತ ಅಂದ್ಕೊಳ್ಳಿ, ಫೈರ್ ಸೇಫ್ಟಿ, ರೈಟ್. ಓಕೆ, ರೈಟ್. ಸೊ PM ಪ್ರೈಮ್ ಮಿನಿಸ್ಟರ್ ಅಂತ ನಾನು ಅಂದ್ಕೊಂಡಿದ್ದೀನಿ, ವಾರ್ನಿಂಗ್ ಕೊಟ್ಟರು ಅಂತ ನಾನು ಅಂದ್ಕೊಂಡಿದ್ದೀನಿ, ಸೇಫ್ಟಿಗೆ ಮತ್ತು ಫೈರ್ಗೆ. ಓಕೆ, ಸೇಫ್ ಆಗಿರ್ರಿ ಫೈರ್ ಅಗೇನ್ಸ್ಟು ಅಂತ ಹೇಳಿ ವಾರ್ನಿಂಗ್ ಕೊಟ್ಟರು ಅಂತ ಅಂದ್ಕೊಳ್ತೀನಿ. ಸೊ ನಾನು ನೆನ್ಪಿಟ್ಕೊಂಡಿರೋದು ಪ್ರೈಮ್ ಮಿನಿಸ್ಟರ್ನ, ಬಟ್ ಇವಾಗ ನಾನು ಬರೀತಾ ಇರೋದು F-triple ಟಾಪಿಕ್ನ. ಹಿಂಗೆ ಪ್ರಾಹಿಬಿಷನ್ ಅಂತ ಇರುತ್ತೆ, ಪ್ರಾಹಿಬಿಷನ್. ಓಕೆ, ಸೈನೇಜ್ ಬೋರ್ಡ್ಗಳು ನೆನಪಿರುತ್ತೆ ನಿಮಗೆ. ಪ್ರಾಹಿಬಿಷನ್ ಆಗಬೇಕು. ಪ್ರಾಹಿಬಿಷನ್ ಅಂತ ಹೇಳಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಒಂದು ಸರ್ಕಲ್ ಹಾಕ್ಬಿಟ್ಟು ಹಿಂಗೆ ಹಾಕಿರ್ತಾರೆ. ಸೊ ಒಳಗಡೆ ನೀವೇನು ಹಾಕಿದ್ರು ದಟ್ ಈಸ್ ಲೈಕ್ ಅದೆಲ್ಲ ಮಾಡಬಾರ್ದು ಅನ್ನೋದು ಪ್ರಾಹಿಬಿಷನ್ ಅಂತ ಕರೀತಾರೆ. ನೆಕ್ಸ್ಟು ಮ್ಯಾಂಡೇಟರಿ ಅಂತ ಕರೀತಾರೆ. ಓಕೆನಾ, ಮ್ಯಾಂಡೇಟ್ರಿ ಅಂತ ಕರೀತಾರೆ. ಸೊ ಮ್ಯಾಂಡೇಟ್ರಿ ಅಂದರೆ ಕಂಪಲ್ಸರಿ ಮಾಡಲೇಬೇಕು, ಆ ಕೆಲಸ ಆಗಲೇಬೇಕು. ಈಗ ಹೆಲ್ಮೆಟ್ ಸಿಂಬಲ್ ಹಾಕಿದರೆ, ಇಲ್ಲಿ ಹೆಲ್ಮೆಟ್ ಸಿಂಬಲ್ ಹಾಕಿದರೆ ಆ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡೇ ಹೋಗಬೇಕು ಅನ್ನೋದು ಅರ್ಥ. ವಾರ್ನಿಂಗ್ ಅಂತ ಹೇಳ್ತಾರೆ. ವಾರ್ನಿಂಗ್ ಅಂದರೆ ಅದು ಯಾವಾಗಲೂ ಅಷ್ಟೇ ಟ್ರಯಾಂಗಲ್ ಶೇಪಲ್ಲಿರುತ್ತೆ. ಹೋದರೆ ಹೋಗ್ಬೋದು, ಬಿಟ್ಟರೆ ಬಿಡ್ಬೋದು, ನಿಮ್ಮ ರಿಸ್ಕಲ್ಲಿ ಅಂತ ಅರ್ಥ ಅದು. ಓಕೆನಾ. ನೆಕ್ಸ್ಟು ಸೇಫ್ಟಿ. ಯಾವ ಥರ ಸೇಫ್ಟಿ, ಫೈರ್ ಎಕ್ಸಿಟ್ ಅಂತ ಇರುತ್ತೆ, ಆ ಫೈರ್ ಎಕ್ಸಿಟ್ಗೆ ರೆಕ್ಟ್ಯಾಂಗಲ್. ಓಕೆನಾ, ರೈಟ್. ನೆಕ್ಸ್ಟು ಫೈರ್ ಎಕ್ಸ್ಟಿಂಗ್ವಿಷರ್ಸ್ಗೆ ಓಕೆ ರೆಕ್ಟ್ಯಾಂಗಲ್ಲು ಮತ್ತು ಸ್ಕ್ವಯರ್ 2 ಸಿಂಬಲ್ ಯೂಸ್ ಮಾಡ್ತಾರೆ. ಸರ್ ಇದರಲ್ಲಿ ಕ್ವೆಶನ್ ಹೆಂಗೆ ಬರುತ್ತೆ, 100% ಯಾವ ಪರ್ಟಿಕ್ಯುಲರ್ ಶೇಪು ಯಾವುದಕ್ಕೆ ಅಂತ ಕೇಳ್ತಾನೆ. ಇಲ್ಲ ಅಂದರೆ ಇಲ್ಲಿ ಆಸ್ ದಿ ಕಲರ್. ಓಕೆನಾ. ಪ್ರಾಹಿಬಿಷನ್ ಯಾವಾಗಲೂ ಏನಾಗಿರುತ್ತೆ, ರೆಡ್ ಆಗಿರುತ್ತೆ. ಅದೇ ಮ್ಯಾಂಡೇಟ್ರಿ ಅಂತ ಹೇಳಿದ್ರೆ ನೋಡಿ, ಇಲ್ಲೂ ಅಷ್ಟೇ ಮ್ಯಾಂಡೇಟ್ರಿಗೆ ಬ್ಲೂ ಅಂತ ಹೇಳ್ತೀವಿ ನಾವು. ಬ್ಲೂ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಬ್ಲೂನೇ ಯಾಕೆ ಕಲರು ಅಂತ ಹೇಳಿದ್ರೆ MAN ಮ್ಯಾನ್. ಓಕೆ, ಮ್ಯಾನ್ ಆಲ್ವೇಸ್ ಲೈಕ್ ಬ್ಲೂ ಕಲರ್. ಓಕೆ, ಗರ್ಲ್ಸ್ ಪಿಂಕ್, ಅದು ಯೂನಿವರ್ಸಲ್ಲಿ ಕಲರ್ ತೊಗೊಂಡಿದ್ದಾರೆ. ಅದೊಂದು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಓಕೆನಾ. ಲೈಕ್ ವಾರ್ನಿಂಗು ಯಾವ ಕಲರು, ಯೆಲ್ಲೋ. ಓಕೆನಾ. ನೆಕ್ಸ್ಟು ಸೇಫ್ಟಿ ಏನು ಅಂತ ಹೇಳಿದ್ರೆ ನಿಮಗೆ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ. ಈಗ ಗ್ರೀನ್ ಕಲರ್, ಗ್ರೀನ್ ಯಾರೋ ಒಬ್ಬ ಮನುಷ್ಯ ಹಿಂಗೆ ಓಡೋಗೋ ಥರ ಕಾಣಿಸ್ತಾ ಇರುತ್ತೆ, ಆರೋ ಮಾರ್ಕ್ ತೋರಿಸಿರ್ತಾರೆ. ಸೊ ಓಕೆ, ಗ್ರೀನ್ ವಿತ್ ವೈಟ್ ಕಾಂಟ್ರಾಸ್ಟ್. ಓಕೆ, ವೈಟ್ ಕಾಂಟ್ರಾಸ್ಟ್. ಓಕೆ, ನೆಕ್ಸ್ಟು ಫೈರು ರೆಡ್ ವಿತ್ ವೈಟ್ ಕಾಂಟ್ರಾಸ್ಟ್. ಓಕೆ, ರೈಟ್. ಸೊ ಇದೆಲ್ಲ ಒಂದು ಶಾರ್ಟ್ ಗ್ಲಿಮ್ಸ್ ಅಷ್ಟೇ ನಿಮಗೆ ನಾನು ಕೊಡ್ತಾ ಇರೋದು. ಸೊ ಯಾವುದೆಲ್ಲ ರೀತಿ ನಾವು ಚೇಂಜ್ ಮಾಡ್ಕೋಬೇಕು ನಮ್ಮನ್ನು ಓದೋಕ್ಕೆ. ಓಕೆ, ಥಿಯರಿ ಎಕ್ಸಾಮ್ಸ್ ಈಸ್ ಡಿಫ್ರೆಂಟ್. ಥಿಯರಿಗೆ ಪ್ಯಾರಾಗ್ರಾಫ್ ವೈಸ್ ಓದ್ಕೊಂಡು ಆ ಒಂದು ಸರ್ಕ್ಯೂಟ್ ಬರ್ದು ಅದೇ ಸರ್ಕ್ಯೂಟ್ದು ಎಕ್ಸ್ಪ್ಲನೇಷನ್ ಮೇಲೆ ಬರ್ದು ಆಮೇಲೆ ಕೆಳಗೆ ಬರ್ದು ಇಟ್ ಈಸ್ ಆ್ಯಸ್ ಶೋನ್ ಇನ್ ದಿ ಫಿಗರ್ ಬಿಲೋ, ಇಟ್ ಈಸ್ ಆ್ಯಸ್ ಶೋನ್ ಇನ್ ದಿ ಫಿಗರ್ ಅಬೋ ಎಲ್ಲ ವರ್ಕೌಟ್ ಆಗಲ್ಲ. ಕರೆಕ್ಟಾ, ರೈಟ್.
ಸೊ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ನಾವು ಪ್ರಿಪೇರ್ ಆಗಬೇಕು. ಆ ಪಾಯಿಂಟ್ ಟು ಪಾಯಿಂಟ್ ಯಾವ ರೀತಿ ನಾವು DCETಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಓಕೆನಾ, ರೈಟ್. ಓಕೆ, ಸೊ ಮೇಯ್ನಾಗೆ ಇನ್ನೂ ಒಂದು ಪಾಯಿಂಟ್ ನೀವು ತಲೆ ಇಟ್ಕೊಳ್ಳಿ. ಹಳೆ ಕ್ವೆಶ್ಚನ್ ಪೇಪರ್ಸು ಒಂದು 3 ವರ್ಷದ 4 ವರ್ಷದ ಯಾವ್ದು ಪ್ರೀವಿಯಸ್ ಆಗಿದೆ ಅದನ್ನು ಒಂದು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯು ಇನ್ ದಿ ಪ್ರಿಪ್ರೇಷನ್. ಓಕೆ, ಇದು ಒಂದು ಟೆಕ್ನಿಕ್ಸು ನೀವು ಇಟ್ಕೊಂಡಿರಬೇಕು. ಯಾಕೆ ಅಂದರೆ ಹಳೆ ಕ್ವೆಶ್ಚನ್ ಪೇಪರ್ಸಲ್ಲಿ ಯಾವ ರೀತಿ ಕ್ವೆಶ್ಚನ್ ಪೇಪರ್ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಸಿ ಐ ಹ್ಯಾವ್ ಟೇಕನ್ 2023 ಅನ್ಸುತ್ತೆ, ಐ ಡೋಂಟ್ ನೋ, ಲೈಕ್ ಇಯರ್ ಆ ಕಡೆ ಈ ಕಡೆ ಆದರೆ ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ನೋಡಿ, ಇಫ್ ಎ ರೆಸಿಸ್ಟರ್ ಆಫ್ 100 ohms ಇಸ್ ಕನೆಕ್ಟೆಡ್ ಇನ್ ಸೀರೀಸ್, ಓಕೆನಾ, ರೈಟ್. ಸೊ ಇಫ್ ಎ ರೆಸಿಸ್ಟೆನ್ಸ್ ಆಫ್ 100 ohm ಇಸ್ ಕನೆಕ್ಟೆಡ್ ಇನ್ ಸೀರೀಸ್, ಓಕೆ, ವಿತ್ ಅ ಪ್ಯಾರಲ್ ಕಾಂಬಿನೇಷನ್ ಆಫ್ ಟೂ ಪ್ಯಾರಲ್ ಕಾಂಬಿನೇಷನ್ ಆಫ್ 2 ಅಂತ ಹೇಳಿದ್ರೆ ಇದು 200 ಆಗುತ್ತೆ. ಓಕೆನಾ, ಸಮಥಿಂಗ್ ಲೈಕ್ ದಿಸ್. ಈ ಥರ ಅವರು ಸರ್ಕ್ಯೂಟ್ನ ಕೊಟ್ಟಿಲ್ಲ, ಥಿಯರಿನಲ್ಲೇ ಸರ್ಕ್ಯೂಟ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ. ಓಕೆ, ಫೈನ್, ಐ ಆಮ್ ಹ್ಯಾಪಿ. ಇತ್ತು ನೋಡಾಯ್ತು ಈಗ. ಓಕೆನಾ, ರೈಟ್. ಸೊ ಇಲ್ಲಿ ಬೇಸಿಕಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಇದಕ್ಕೆ ನೀವೇನು ಮಾಡ್ತೀರಾ, RP = ಯು ವಿಲ್ ಯೂಸ್ ಅ ಫಾರ್ಮುಲಾ. ಇದು ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಸೊ ನಮ್ಮ ಕಾಲೇಜ್ಗಳಲ್ಲಿ ಏನು ಮಾಡಿರ್ತಾರೆ, RP = R1 × R2 / R1 + R2 ಅಂತ ಫಾರ್ಮುಲಾ ಹೇಳ್ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್. ಏನು 200ನ 200 × 200 ಡಿವೈಡೆಡ್ ಬೈ 200 + 200 ಅಂತ ಬರ್ಕೊಳ್ತೀವಿ. ಬರ್ಕೊಂಡಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಓಕೆ, ಸೊ ಕ್ಯಾಲ್ಕುಲೇಷನ್ಸಲ್ಲಿ ಗೊತ್ತಾವ 200 × 200 ಅಂದಿದ ತಕ್ಷಣ ಆಲ್ರೆಡಿ ಏನಾಗಿರುತ್ತೆ, ವೈಬ್ರೇಷನ್ ಶುರು ಆಗಿರುತ್ತೆ. ಓಕೆ, ರೈಟ್. ವೆರಿ ಸಿಂಪಲ್. ಏನು ಮಾಡಿ ಅಂದರೆ 2 2s are 4 ಅಂತ ಬರ್ಕೊಳ್ಳಿ. 1 2 3 4 4 0 ಏನು ಮಾಡಿ ಅಂದರೆ ಜಸ್ಟ್ ಅಪ್ಲೋಡೆಡ್ ಆ್ಯಂಡ್ ದೆನ್ 200 + 200 ಇದು 400 ಆಗುತ್ತೆ. ಸೊ 2 and 2 ಕ್ಯಾನ್ಸಲ್ಸು, 4 1s are 4 1s. ಓಕೆ, 2 0. ಸೊ ಇಟ್ ಬಿಕಮ್ಸ್ 100 ohm. ಸೊ ಇಲ್ಲಿ ನಮಗೆ ಗೊತ್ತಾಯಿತು ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ 200 ohm ಆ್ಯಂಡ್ 200 ohm ಇಸ್ ಹೌ ಮಚ್, 100 ohm ಅಂತ ಗೊತ್ತಾಯಿತು. ಈ 100 ohm ಸೀರೀಸ್ ವಿತ್ 100 ohm ಆಯಿತು. ಓಕೆನಾ, ರೈಟ್. ಸೊ ಇಲ್ಲಿ ಬೇಸಿಕಲಿ ನಾವೇನ ನೋಡೋದಾದರೆ ಈ ಸ್ಟೆಪ್ಸು ಎಲ್ಲ ಓಕೆ, ಫೈನ್. ಯಾರಿಗೆ ಥಿಯರಿ ಎಕ್ಸಾಮ್ಸ್ ಬರೀತಾ ಇರ್ತಾರಲ್ಲ, ಥಿಯರಿ ಎಕ್ಸಾಮ್ಸ್ ಬರೆಯೋ ಟೈಮಲ್ಲಿ ಈ ಪ್ಯಾಟರ್ನ್ ಓಕೆ. ಯಾಕಂದರೆ ನಿಮಗೆ ಫಾರ್ಮುಲಾಗೆ 2 ಮಾರ್ಕು, ಸ್ಟೆಪ್ಸಿಗೆ 1 ಮಾರ್ಕು, ಆನ್ಸರ್ಗೆ 1 ಮಾರ್ಕು, ಈ ಥರ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಇರುತ್ತೆ. ಅದಕ್ಕೆ ಈ ರೀತಿ ಬರೀಲೇಬೇಕಾಗತ್ತೆ. ಓಕೆ, ನಾವು ಬರೀತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ಸು. ದಿ ಸ್ಮಾಲ್ ಚೇಂಜಸ್, ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇನ್ ದಿಸ್ ವಿಡಿಯೋ. ಓಕೆ, ಈ ಥರ ಚೇಂಜಸ್ನ ನೀವು ಮಾಡ್ಕೊಳ್ಳಿ. ಯಾವ ಥರ, ಈಗ ನೋಡಿ, ವೆನ್ ಎವರ್ ಯು ಹ್ಯಾವ್ ದಿ ಸೇಮ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಇವಾಗ ನಾನು ಫಾರ್ಮುಲಾ ಯೂಸ್ ಮಾಡೋ ನೆಸಿಟಿ ಇಲ್ಲ, ಕ್ಯಾಲ್ಕುಲೇಷನ್ಸ್ ಮಾಡೋ ನೆಸಿಟಿ ಇಲ್ಲ. ವಾಟ್ ಐ ವಿಲ್ ಡು, ಎರಡೂ ಸೇಮ್ ಇರೋದ್ರಲ್ಲಿ ಒಂದು ವ್ಯಾಲ್ಯೂನ ಎತ್ಕೊಳ್ಳಿ, 200 ಸೇಮ್ ಇರೋ ವ್ಯಾಲ್ಯೂಸು. ಸೊ ಈಗೇನು ಮಾಡಬೇಕು ಅಂದರೆ 200 ತೊಗೊಂಡಿದ್ದೀವಿ. 200 ತೊಗೊಂಡ್ಮೇಲೆ ವಿ ಆರ್ ಗೋಯಿಂಗ್ ಟು ಜಸ್ಟ್ ಡಿವೈಡೆಡ್ ಬೈ 2, ಅಷ್ಟೇ, ಮುಗಿದೋಯ್ತು. 200/2 ಅಂತ ಹೇಳಿದ್ರೆ ಯು ಗೆಟ್ 100. ಓಕೆ, 100 and 100 ಸೀರೀಸಲ್ಲಿ ಬರುತ್ತೆ. ಫೈನಲ್ ಆನ್ಸರ್ ಇಸ್ 200 ohm. ಓಕೆ, ರೈಟ್. ಸಿ ಇಲ್ಲಿ ನೋಡಿ, ನಂಬರ್ ಆಫ್ ಸ್ಟೆಪ್ಸ್ ನೋಡ್ಬೋದು, ಅಥವಾ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಮಗೇನಾದರೂ ಇಲ್ಲಿ ಕಷ್ಟ ಆಗ್ತಾ ಇದೆ. ಸೊ ಆಲ್ ದಿಸ್ ಇಟ್ ವಿಲ್ ಬಿ ಎಲಿಮಿನೇಟೆಡ್. ಸೊ ನಮಗೆ ನಿಜವಾಗ್ಲೂ ಒಳ್ಳೆ ರ್ಯಾಂಕ್ ತೆಗಿಯೋನ್ಗೂ ಮತ್ತು ಬೇರೆ ರ್ಯಾಂಕ್ ತೆಗಿಯೋನ್ಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ದಿಸ್ ಇಸ್ ಅ ಸ್ಮಾಲ್ ಡಿಫ್ರೆನ್ಸ್. ಹಿಯರ್ ದಿ ಟೈಮ್ ಯುಟಿಲೈಸೇಷನ್ ಇಸ್ ಬೆಟರ್. ಸೆಕೆಂಡು, ಆ್ಯಕ್ಯುರಸಿ ತುಂಬ ಇಂಪಾರ್ಟೆಂಟು. ಈಗ ನಾನು ಇದನ್ನು ಹೇಳ್ಕೊಟ್ಮೇಲೆ ನಿಮಗೆ ಯಾರು ಕೇಳಿದ್ರೂ ಆಗುತ್ತೆ. 400 and 400 ಅಂತ ಕೊಟ್ಟರೆ ಆನ್ಸರ್ ವಿಲ್ ಬಿ 200. 300 ಕೊಟ್ಟರೆ 150. ಸೊ ಆಲ್ ದ್ಯಾಟ್ ಯು ವಿಲ್ ಗೆಟ್ ಟು ನೋ. ಓಕೆನಾ, ರೈಟ್. ಸೊ ಅದಕ್ಕೆ ಹೇಳೋದು, ಸಣ್ಣ ಸಣ್ಣ ಚೇಂಜಸ್ನ ನಾವು ಮಾಡ್ಕೋಬೇಕು ಯಾವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗಬೇಕಂದ್ರೆ, ರೈಟ್. ಓಕೆ, ಸೊ ಇಲ್ಲಿ ಆನ್ಸರು 200 ohm ಅಂತ ಗೊತ್ತಾಯಿತು. ಸೊ ಸರ್ ಹಿಂಗೆ ಕೇಳ್ಬಿಡ್ತಾರಾ ಸರ್ ಅಂತ ನೀವು ಕೇಳ್ಬೋದು ಅಲ್ವಾ, ರೈಟ್. ಓಕೆ, ಸೊ ಅದಕ್ಕೊಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. 2024ರಲ್ಲಿ ಅವ್ರು ಏನು ಮಾಡಿದ್ದಾರೆ, ದೇ ಹ್ಯಾವ್ ಗಿವನ್ ಯು ದಿ ಕ್ವೆಶನ್ ಲೈಕ್ ದಿಸ್. ಏನು, 5 ohm and 5 ohm. ಸರ್ ನನಗೇನೋ ಡೌಟ್ ಇದೆ ಸರ್, ನಿಮ್ಗೆ ನಿಜವಾಗ್ಲೂ ಹಳೆ ಕ್ವೆಶನ್ ಪೇಪರ್ಸ್ ಇದ್ದರೆ ದಯವಿಟ್ಟು ತೆಗೆದು ನೋಡಿರಿ. 100% ಇದೇ ಥರ ಕೊಟ್ಟಿದ್ದೇನೆ. ಇವಾಗ ಆಲ್ರೆಡಿ ನಂಗೆ ಗೊತ್ತಿದೆ. ಏನು ಮಾಡ್ತೀರಾ, 5 ohm ಸೇಮ್ ಇದೆ. 5ನ ತೊಗೊಳ್ತೀರಾ, ಡಿವೈಡೆಡ್ ಬೈ 2 ಮಾಡ್ತೀರಾ, 2.5 ಆಯಿತು. ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ 2.5. ಅದೇ 2.5 ಏನಾಯಿತು, ಸೀರೀಸಲ್ಲಿ ಬಂತು. ಸೊ 5 ohm ಈಸ್ ಯುವರ್ ಆನ್ಸರ್ ಈಸ್ 5 ohm. ಮುಗಿದೋಯ್ತು. ಸೊ ಇಲ್ಲಿ ನೀವೇನು ಮಾಡ್ತೀರಾ, ಟೈಮ್ ಸೇವ್ ಮಾಡ್ತಿದ್ದೀರಾ ಮತ್ತು ಆನ್ಸರ್ನ ಆ್ಯಕ್ಯುರೇಟಾಗಿ ಬರೀತಿದ್ದೀರಾ. ಸೊ ಈ ಥರ ನಾವೇನು ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಳ್ತಾ ನಾನು ಈ ಶಾರ್ಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ದಯವಿಟ್ಟು ನಿಮ್ಮ ಕಡೆಯಿಂದ ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವ್ಯಾಲ್ಯೂಡ್ ಟಾಪಿಕ್ಸು, ಪಾಯಿಂಟ್ಸ್ನ ನಾನೇನು ಮಾಡ್ತೀನಿ, ಐ ವಿಲ್ ಜಸ್ಟ್ ಗಿವ್ ಇನ್ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋ ನೆಸಿಟಿ ಇಲ್ಲ. ಕುಡ್ ಈಸಿಲಿ ಜಸ್ಟ್ get into it. Okay, so really you are looking for a good guru, 100% you can just join me. Okay na, right. So I'll be with you till your diploma. Okay na, diploma CET ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ನೀವು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೇರೋವರೆಗೂ I'll just help you out. Okay, thank you so much. Bye bye.